ನಮಸ್ಕಾರ ಸ್ನೇಹಿತರೆ. ನಿಮ್ಮ ರೂರಲ್ ಸರ್ವಿಸ್ ನಲ್ಲಿ ನ್ಯೂ ಸರ್ವಿಸಸ್ ಲೋಗೋ ಸರ್ವಿಸಸ್ ಲೈವ್ ಆಗಿದೆ. ಅದು ಏನಂತ ನಿಮ್ಗೆ ಹೇಳ್ಕೊಡ್ತೇನೆ ಇಲ್ಲಿ. ಇಲ್ಲಿ ನಿಮ್ಗೆ ಫಸ್ಟ್ ಬಂದು ಆರ್ಡರ್ ಪ್ರೀಮಿಯಂ ಲೋಗೋ ಅಂತ ಇರುತ್ತೆ. ಓಕೆನಾ? ಇಲ್ಲಿ ಬಂದು ನಿಮ್ಗೆ ಲೋಗೋ ಸರ್ವಿಸಸ್ ಅಂತ ಇರುತ್ತೆ. ಇಲ್ಲಿ ನೀವು ನ್ಯೂ ಲೋಗೋ ಅಂತ ಕ್ಲಿಕ್ ಮಾಡ್ಬೇಕು. ಓಕೆನಾ? ಇದರಲ್ಲಿ ನೀವು ಏನ್ ಮಾಡ್ಬೋದು ಅಂದ್ರೆ ಲೋಗೋ ಕ್ರಿಯೇಟ್ ಮಾಡ್ಬೋದು. ಲೋಗೋ ಪ್ಲಸ್ ಲೆಟರ್ ಪ್ಯಾಡ್ ಆರ್ ಓನ್ಲಿ ಲೆಟರ್ ಪ್ಯಾಡ್ ಕೂಡ ಆರ್ಡರ್ ಮಾಡ್ಬೋದು. ಇಲ್ಲಿ ನಿಮ್ಗೆ ಫಸ್ಟ್ ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ನೀವು ಇಲ್ಲಿ ಒಂದು ಇಮೇಜ್ ಇದೆ, ಅದನ್ನ ನೀವು ಸ್ಟೇಟಸ್ ಇಡಬಹುದು. ಓಕೆನಾ? ಇಲ್ಲೇ ಡೌನ್ಲೋಡ್ ಮಾಡ್ತೀನಿ ನೋಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಒಂದು ಇಮೇಜ್ ಡೌನ್ಲೋಡ್ ಆಗುತ್ತೆ. ಇದನ್ನ ನೀವು ಸ್ಟೇಟಸ್ ಇಡಬಹುದು. ಓಕೆನಾ? ಲೋಗೋ ಸರ್ವಿಸಸ್ ಈ ತರ ಲೋಗೋಸ್ ನಾವು ಮಾಡ್ತೀವಿ ಅಂತ ಅರ್ಥ. ಓಕೆನಾ? ನೀವು ಸ್ಟೇಟಸ್ ಇಟ್ಟು ನಿಮ್ ಕಸ್ಟಮರ್ ನಿಮ್ಗೆ ರಿಪ್ಲೈ ಮಾಡ್ತಾರೆ. ಈಗ ನೋಡಿ, ಫಾರ್ ಆರ್ಡರ್ ಯೂನಿಕ್ ಲೋಗೋ ಅಂತ. ಓಕೆನಾ? ನ್ಯೂ ಲೋಗೋ ಒಂದು ಇಮೇಜ್ ಇದೆ. ನೀವು ತರ ನಿಮ್ಗೆ ಬೇಕಾದ್ರೆ ನೀವು ಸಪರೇಟ್ ಇನ್ನೊಂದು ಇಮೇಜ್ ಕೂಡ ಸೆಲೆಕ್ಟ್ ಮಾಡಿ ಹಾಕೋಬಹುದು. ಇಲ್ಲಿ ಆರ್ಡರ್ ಯೂನಿಕ್ ಲೋಗೋ. ಓಕೆನಾ? ರಿಪ್ಲೈ ಮೀ ಅಂತ ನೀವು ಸ್ಟೇಟಸ್ ಹಾಕಿದ್ರೆ ನಿಮಗೆ ಕಸ್ಟಮರ್ಸ್ ರಿಪ್ಲೈ ಮಾಡ್ತಾರೆ. ರಿಪ್ಲೈ ಮಾಡಿದ್ಮೇಲೆ ನೀವು ಅದನ್ನ ಅವರಿಗೆ ಲೋಗೋ ಬೇಕಾಗಿದ್ರೆ ಹೇಳ್ತಾರೆ, ನೀವು ಇಲ್ಲಿ ಅವಾಗ ಇಲ್ಲಿ ಲೋಗೋನ ಅಪ್ಲೈ ಮಾಡ್ಬೋದು. ಓಕೆನಾ? ಲೋಗೋ ಏನ್ ಚಾರ್ಜಸ್ ಇರುತ್ತೆ, ಚಾರ್ಜಸ್ ಕೂಡ ನೀವು ತಗೋಬಹುದು. ಇಲ್ಲೇನ್ ಚಾರ್ಜಸ್ ಇರುತ್ತೆ, ಕಸ್ಟಮರ್ ಚಾರ್ಜಸ್ ಇಷ್ಟೇ ತಗೋಬೇಕಂತ ಏನಿಲ್ಲ. ನೀವು ಎಕ್ಸ್ಟ್ರಾ ಚಾರ್ಜಸ್ ಕೂಡ ತಗೋಬಹುದು. ಓಕೆನಾ? ಅದಕ್ಕೇನ್ ಲಿಮಿಟ್ ಇಲ್ಲ. ಇಲ್ಲಿಗೆ ಸಪರೇಟ್ ಆಗಿ ಇಷ್ಟೇ ಚಾರ್ಜಸ್ ಅಂತ ಕಟ್ ಆಗುತ್ತೆ. ಲೋಗೋ ನೀವು ಅಪ್ಲೈ ಮಾಡಿದ್ರೆ 499 ಕಟ್ ಆಗುತ್ತೆ. ಲೋಗೋ ವಿತ್ ಲೆಟರ್ ಪ್ಯಾಡ್ ಅಂದ್ರೆ 699 ಕಟ್ ಆಗುತ್ತೆ. ಓನ್ಲಿ ಲೆಟರ್ ಪ್ಯಾಡ್ ಅಂದ್ರೆ 199 ಕಟ್ ಆಗುತ್ತೆ. ಓಕೆನಾ? ಈಗ ಲೋಗೋ ಯಾರು ಮಾಡ್ತಾರಂದ್ರೆ, ಈಗ ನ್ಯೂ ಶಾಪ್ ಏನಾದ್ರು ಓಪನ್ ಮಾಡಿರ್ತಾರೆ, ನ್ಯೂ ಬಿಸ್ನೆಸ್. ಓಕೆನಾ? ಅಂತವ್ರು ಅಂತವ್ರಿಗೆ ಲೋಗೋ ಬೇಕಾಗುತ್ತೆ. ಓಕೆನಾ? ಈಗ ನೀವು ಹೊಸ ಈಗ ನ್ಯೂ ಶಾಪ್ ಅವರು ಎಲ್ಲಿ ಸಿಗ್ತಾರೆ ಅಂದ್ರೆ, ನೀವು ಸ್ಟೇಟಸ್ ಆಗ್ಬೋದು, ಇಲ್ಲಾಂದ್ರೆ ನಿಮ್ ಕಡೆ ಈಗ ಅದರ್ ಕೆಟಗರಿ ಪಾನ್ ಕಾರ್ಡ್ ಅಪ್ಲಿಕೇಶನ್ ತಗೊಂಡ್ ಬರ್ತಾರೆ, ಅವ್ರಿಗೆ ಕೂಡ ನೀವು ಕೇಳಿ ಅವ್ರಿಗೆ ಲೋಗೋ ಕ್ರಿಯೇಟ್ ಮಾಡಿ ಕೊಡ್ಬೋದು. ಓಕೆನಾ? ಇಲ್ಲಿ ನೋಡಿ, ಸರ್ವಿಸ್ ಟೈಪ್ ಮೂರು ಸರ್ವಿಸ್ ಇದಾವೆ ಇದರಲ್ಲಿ. ಓಕೆನಾ? ಫಸ್ಟ್ ಆಫ್ ಆಲ್ ಒಂದು ಲೋಗೋ. ಲೋಗೋನಲ್ಲಿ ಏನಿರುತ್ತೆ ಅಂದ್ರೆ ಕೆಟಗರೀಸ್ ಇರ್ತವೆ. ಬಿಸ್ನೆಸ್ ಇದೆನಾ, ಏನ್ ಟ್ರಸ್ಟ್, ಆನ್ಲೈನ್ ಟ್ರಸ್ಟ್, ಆರ್ಗನೈಸೇಷನ್ ಟ್ರಸ್ಟ್ ಇದೆನಾ, ಸ್ಕೂಲ್ ಏನಾದ್ರು ಇದೆನಾ, ಅದು ಆ ಕೆಟಗರಿ ಮೇಲೆ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸಂಘ ಸಂಸ್ಥೆಗಳು ಏನಾದ್ರು ಇದ್ರೆ ಅದು ಸಂಘದಲ್ಲಿ ಅಸೋಸಿಯೇಷನ್ ಪರ್ಸನ್ ಅಂತ ತಗೋಬೇಕು. ಬ್ಯಾಂಕ್ ಯಾವ್ದಾದ್ರು ಬ್ಯಾಂಕ್ ಇದ್ರೆ ಬ್ಯಾಂಕ್ ತಗೋಬೇಕು. ಅದರ್ಸ್ ಏನಾದ್ರು ಸಣ್ಣ ಪುಟ್ಟ ಏನಾದ್ರು ಬೇರೆ ಬೇರೆ ಡಿಫ್ರೆನ್ಸ್ ಬಿಸ್ನೆಸ್ ಟೈಪ್ ಮಾಡೆಲ್ಸ್ ಏನಾದ್ರು ಇದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಓಕೆನಾ? ಇಲ್ಲಿ ಕೆಟಗರೀಸ್ ಯಾಕಿದಾವ ಅಂದ್ರೆ ಆ ಬೇಸ್ ಮೇಲೆ ನಿಮ್ಗೆ ಲೋಗೋ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಓಕೆನಾ? ಈ ಟ್ರಸ್ಟಿಗೆ ಯಾವ ತರ ಲೋಗೋ ಇರಬೇಕು, ಬ್ಯಾಂಕಿಗೆ ಯಾವ ತರ ಇರಬೇಕು, ಬಿಸ್ನೆಸ್ಗೆ ಯಾವ ತರ ಇರಬೇಕು, ನಿಮ್ ಬಿಸ್ನೆಸ್ ನೇಮ್ ಮೇಲೆ ಡಿಪೆಂಡ್ ಇರುತ್ತೆ. ಓಕೆನಾ? ಆ ಬೇಸ್ ಮೇಲೆ ನಿಮ್ಗೆ ಒಂದು ಪ್ರೀಮಿಯಂ ಲೋಗೋ ಕ್ರಿಯೇಟ್ ಮಾಡಿ ಕೊಡ್ತೀವಿ. ಓಕೆನಾ? ಇಲ್ಲಿ ಅಪ್ಲೈ ಮಾಡಬೇಕು. ಅಪ್ಲೈ ಯಾವ ತರ ಮಾಡ್ಬೇಕಂದ್ರೆ, ಇಲ್ಲಿ ಫಸ್ಟ್ ಲೋಗೋ ಅಂತ ಲೋಗೋ ಬೇಕಾದ್ರೆ ಲೋಗೋ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಬಿಸ್ನೆಸ್ ಇದೆನಾ, ಏನ್ ಟ್ರಸ್ಟ್ ಇದೆನಾ, ಏನ್ ಬ್ಯಾಂಕ್ ಇದೆ, ಏನಿದೆ ಅದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಬಿಸ್ನೆಸ್ ಇದೆ. ಓಕೆನಾ? ಇಲ್ಲಿ ಬಂದು ಫಸ್ಟ್ ಬಿಸ್ನೆಸ್ ನೇಮ್ ಹಾಕ್ಬೇಕು. ಬಿಸ್ನೆಸ್ ನೇಮ್ ಆಮೇಲೆ ನಿಮ್ಮ ಲೋಗೋನಲ್ಲಿ ಏನಾದ್ರು ಟ್ಯಾಗ್ ಲೈನ್, ಕಂಪನಿ ಟ್ಯಾಗ್ ಲೈನ್ ಏನಾದ್ರು ಬೇಕಂದ್ರೆ ಇಲ್ಲಿ ನೀವು ಮೆನ್ಷನ್ ಮಾಡಬಹುದು. ಈಗ ಒಂದು ಸುಮ್ಮನೆ ಒಂದು ಲೋಗೋ ಕೆಳಗಡೆ ಬರ್ಬೇಕಂತ ಒಂದು ಟ್ಯಾಗ್ ಲೈನ್ ಅಂತ ಇರುತ್ತೆ. ಬೇಕಾದ್ರೆ ಹಾಕ್ಬೋದು, ಇಲ್ಲಿಕ್ಕೆ ಬೇಕಾಗಿಲ್ಲ. ಓಕೆನಾ? ಲೋಗೋ ಆರ್ ಕಂಪನಿ ಡಿಸ್ಕ್ರಿಪ್ಷನ್ ಅಂದ್ರೆ ಲೋಗೋ ನಿಮ್ ಕಂಪನಿ ಬಗ್ಗೆ, ಯಾರು ನೀವು ಕಸ್ಟಮರ್ದು ಏನಕ್ಕೆ ಲೋಗೋ ಅಪ್ಲೈ ಮಾಡ್ತಿಲ್ಲ ಆ ಕಂಪನಿ ಬಗ್ಗೆ ಸ್ವಲ್ಪ ಇಲ್ಲಿ ಮಾಹಿತಿ ಕೊಡ್ಬೇಕು. ಅದಕ್ಕಾದ್ರೆ ಆ ಬೇಸ್ ಮೇಲೆ ನಿಮ್ಗೆ ಲೋಗೋನ ನಾವು ಜನರೇಟ್ ಮಾಡಿ ಕೊಡ್ತೀವಿ. ಓಕೆನಾ? ಈಗ ನಮ್ದು ಈಗ ಸ್ಯಾಂಪಲ್ ಆಗಿ ನಿಮ್ದು ಈಗ ಆನ್ಲೈನ್ ಸೆಂಟರ್ ಅಂತ ಇದೆ ಅಂತ ತಿಳ್ಕೊಟ್ರಿ. ಆನ್ಲೈನ್ ಈ ಸರ್ವಿಸಸ್ ಸೆಂಟರ್. ಓಕೆನಾ? ಈ ತರ ಈಗ ಆನ್ಲೈನ್ ಬೇರೆ ಕಿರಾಣಿ ಶಾಪ್ ಇದೆ, ಅಥವಾ ಫೋಟೋ ಶಾಪ್ ಇದೆ, ಆ ತರ ಏನಾದ್ರು ಇದ್ರೆ ಅದನ್ನೆಲ್ಲ ಮೆನ್ಷನ್ ಮಾಡಬೇಕು. ಓಕೆನಾ? ಆದ್ಮೇಲೆ ಪ್ರಿಫರ್ಡ್ ಕಲರ್, ನಿಮಗೆ ಲೋಗೋ ಯಾವ ಕಲರ್ ನಲ್ಲಿ ಬೇಕು ಅದನ್ನೆಲ್ಲಿ ಮೆನ್ಷನ್ ಮಾಡ್ಬೋದು. ನೀವು ಬೇಕಾದ್ರೆ ಮೆನ್ಷನ್ ಮಾಡ್ಬೋದು, ಕಸ್ಟಮರ್ ಏನಾದ್ರು ಸಜೆಸ್ಟ್ ಮಾಡಿದ್ರೆ. ಇಲ್ಲ ಅಂದ್ರೆ ನಾವು ನಾವು ನಮ್ ಕಡೆಯಿಂದಾನೇ ಯಾವ ಕಲರ್ ಸೆಟ್ ಆಗುತ್ತೆ ಆ ಟೈಪ್ ಕಲರ್ಸ್ ನೀವು ಸೆಟ್ ಮಾಡಿ ನಿಮ್ಗೆ ಲೋಗೋ ಕ್ರಿಯೇಟ್ ಮಾಡಿ ಕೊಡ್ತೀವಿ. ಓಕೆನಾ? ಪ್ರೀಮಿಯಂ ಲೋಗೋ. ಇನ್ನು ಕಂಪನಿ ಹೆಸರು ಏನ್ ಕೊಟ್ಟಿರ್ತೀರಾ, ಇಲ್ಲಿ ನಿಮ್ಗೆ ನಾವು ಒಂದು 3 ಲೋಗೋ ಸ್ಯಾಂಪಲ್ ಕಳಿಸ್ತೀವಿ. ಓಕೆನಾ? ಲಾಗಿನ್ ಅಲ್ಲಿ ಶೋ ಆಗ್ತವೆ. ಆ 3 ಸ್ಯಾಂಪಲ್ ಲೋಗೋನಲ್ಲಿ ನೀವು ಒಂದನ್ನ ಯಾವ್ದಾದ್ರು ಒಂದು ಅದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಿದ್ಮೇಲೆ ಆ ಲೋಗೋನ ನಾವು ಒಂದು ಮೇನ್ ಫೈಲ್ ನಿಮ್ಗೆ ಲಾಗಿನ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಓಕೆನಾ? ಫೈನಲ್ ಲೋಗೋ.
ಓಕೆ, ಈಗ ಇಲ್ಲಿ ಕಲರ್ ಏನಂದ್ರೆ ಫ್ಲಾಗ್. ನಮ್ಗೆ ಇಂಡಿಯನ್ ಫ್ಲಾಗ್ ಕಲರ್ ಬೇಕು. ಓಕೆನಾ, ಇಂಡಿಯನ್ ಫ್ಲಾಗ್ ಕಲರ್. ಹ್ಮ್ ಇಲ್ಲಾಂದ್ರೆ ಯಾವ್ದಾದ್ರು ಕಲರ್ ಹೆಸರು ಕೂಡ ಇಲ್ಲಿ ಮೆನ್ಷನ್ ಮಾಡ್ಬೋದು. ಓಕೆ, ಇಲ್ಲಿ ಬಂದು ಇಲ್ಲಿ ಈಗ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಡೀಟೇಲ್ಸ್ ನ ರೀಡ್ ಮಾಡ್ಕೊಂಡ್ಬಿಟ್ಟು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಕೊಡಬೇಕು. ಓಕೆನಾ, ಇಲ್ಲಿ ನಿಮ್ಗೆ ಲೋಗೋ ಆಡ್ ಆಗತ್ತೆ, ಅಂದ್ರೆ ರಿಕ್ವೆಸ್ಟ್ ಆಡ್ ಆಗತ್ತೆ. ಓಕೆನಾ, ಇಲ್ಲಿ ಬಂದು ನಿಮ್ಗೆ ಪೆಂಡಿಂಗ್ ನಲ್ಲಿ ಇರುತ್ತೆ ಅಪ್ಲಿಕೇಶನ್. ನೀವು ಅಪ್ಲೈ ಮಾಡಿದ್ಮೇಲೆ ಒನ್ ಇದು ಟೋಟಲ್ ಟೈಮ್ ಇರೋದು 3 ಡೇಸ್. 3 ಡೇಸ್ ನಲ್ಲಿ ನಿಮ್ಗೆ ಫೈನಲ್ ಲೋಗೋ ಸಿಗುತ್ತೆ. ಓಕೆನಾ, ನಾವು ಫಸ್ಟ್ 1 ಡೇ ನಲ್ಲಿ, ಸೆಕೆಂಡ್ ಡೇ ನಿಮ್ಗೆ ಒಂದು ಟೆಸ್ಟ್ ಲೋಗೋ ಅಪ್ಲೋಡ್ ಆಗುತ್ತೆ. ಅದನ್ನ ನೀವು ಅದ್ರ 3ರಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ತರ ಅಂದ್ರೆ ಇಲ್ಲಿ ಪೆಂಡಿಂಗ್ ನಲ್ಲಿ ಬಂದಿರುತ್ತೆ ನೋಡಿ, ಸೆಲೆಕ್ಟ್ ಲೋಗೋ ಅಂತ ಬಂದಿರುತ್ತೆ ಒಂದು. ಇಲ್ಲಿ ನಿಮ್ಗೆ 3 ಲೋಗೋ ಕೊಟ್ಟಿರ್ತಾರೆ ಸ್ಯಾಂಪಲ್ಸ್. ಇದರಲ್ಲಿ ಯಾವ್ದು ನಿಮ್ಗೆ ಇಷ್ಟ ಆಗುತ್ತೆ ಕಸ್ಟಮರಿಗೆ ಕೇಳಬೇಕು, ಅವ್ರಿಗೆ ಯಾವ್ದು ಇವು 3 ಕೂಡ ಅವರಿಗೆ ಫೋಟೋ ಹೊಡೆದು ಅವರಿಗೆ ವಾಟ್ಸಪ್ ಆಗಿದೆ. ಅವ್ರು ಇದ್ರ 3ರಲ್ಲಿ ಯಾವ ಸೆಲೆಕ್ಟ್ ಮಾಡ್ತಾರೆ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಓಕೆನಾ, ಇಲ್ಲಿ ಸೆಲೆಕ್ಟ್ ಮಾಡಿದ್ಮೇಲೆ ಮತ್ತೆ ನೆಕ್ಸ್ಟ್ ಡೇ ನಿಮ್ಗೆ ಮೇನ್ ಫೈಲ್ ನ ಸಿಗುತ್ತೆ. ಮೇನ್ ಫೈಲ್ ಏನಂದ್ರೆ ಫುಲ್ HD ಫೈಲ್ ನಿಮ್ಗೆ ಸಿಗುತ್ತೆ. ಅದನ್ನ ನೀವು ನಿಮ್ ಕಸ್ಟಮರ್ಗೆ ಕೊಡಬಹುದು. ಓಕೆನಾ, ಈ ನಮ್ಗೆ ಇದು ಸೆಂಟರ್ 1 ಸೆಲೆಕ್ಟ್ ಮಾಡಿದ್ದಾರೆ ಕಸ್ಟಮರ್ ಅಂದ್ರೆ ಅದನ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಡಬೇಕು. ಅವಾಗ ನಿಮ್ಗೆ ಟೆಸ್ಟ್ ಲಾಗೋ ಇಲ್ಲಿ ಸಿಗುತ್ತೆ, ಅಂದ್ರೆ ಇಲ್ಲಿ ನಿಮ್ಗೆ ಕಾಣುತ್ತೆ. ಓಕೆನಾ, ಇಲ್ಲಿ ಆದ್ಮೇಲೆ ಅದೇನಾಗುತ್ತೆ ಅಂದ್ರೆ ಅಪ್ಲೋಡ್ ಮಾಡ್ತೀವಿ ನಾವು ಇಲ್ಲಿ. ಓಕೆನಾ, ನಮ್ ಕಡೆಯಿಂದ ಅಪ್ಲೋಡ್ ಆಗ್ತದೆ. ಮೇನ್ ಲಾಗೋ ಏನಾಗುತ್ತೆ ನಮ್ ಕಡೆಯಿಂದ ಅಪ್ಲೋಡ್ ಆಗುತ್ತೆ. ಅದು ಯಾವ ತರ ಅಂದ್ರೆ ಇಲ್ಲಿ ತೋರಿಸ್ತೀನಿ ಅದು ಯಾವ ತರ ಅಂದ್ರೆ ನಾನು ತೋರಿಸ್ತೀನಿ ಇಲ್ಲಿ ನಿಮ್ಗೆ ಬರುತ್ತೆ ಯಾವ ತರ ಸಿಗುತ್ತೆ ಅಂತ. ನೋಡಿ, ನಿಮ್ಗೆ ಪೆಂಡಿಂಗ್ ಲೋಗೋ ಇರುತ್ತಲ್ಲ, ಇಲ್ಲಿ ಈ ತರ ನೀವು ಒಂದ್ ಲೋಗೋನ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿದೆ. ಹೌದಾ, ನೀವು ಸೆಲೆಕ್ಟ್ ಮಾಡಿರೋ ಒಂದು ಲೋಗೋ, ಈ ಲೋಗೋನ ನಿಮ್ಗೆ ಇಲ್ಲಿ ಅಪ್ರೂವ್ ನಲ್ಲಿ ಬರುತ್ತೆ. ಈಗ ನೋಡಿ, ಪ್ರಶಾಂತ್ ಇಲ್ಲಿಂದ ಹೋಯ್ತು, ಇಲ್ಲಿ ಅಪ್ರೂವ್ ನಲ್ಲಿ ಬಂತು. ಓಕೆನಾ, ಅಪ್ರೂವ್ ನಲ್ಲಿ ನೀವು ಸೆಲೆಕ್ಟ್ ಮಾಡಿರೋ ಲೋಗೋ ಇದು. ಇಲ್ಲಿ ನಿಮ್ದು ಹಾಕಿರುವ ಡೀಟೇಲ್ಸ್, ಇಲ್ಲಿ ಏನಿದೆ ಮೇನ್ ಲೋಗೋ ಇರುತ್ತೆ, ನಾವೇನ್ ಅಪ್ಲೋಡ್ ಮಾಡಿರ್ತೀವಲ್ಲ ಮೇನ್ ಫೈಲ್, ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಓಕೆನಾ, ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ 4 ಟೈಪ್ಸ್ ಆಫ್ ಬರುತ್ತೆ. ಇಲ್ಲಿ ಬರೀ 3 ಇದಾವೆ, ಅಂದ್ರೆ ನಿಮ್ಗೆ 4 ಟೈಪ್ಸ್ ಆಫ್ ಬರುತ್ತೆ. ಒಂದು PNG ಇರುತ್ತೆ, ಒಂದು HD ಇರುತ್ತೆ, ಒಂದು ಕೊರಡ್ರಾ ಇರುತ್ತೆ. ಕೊರಡ್ರಾ ಇಲ್ಲ ಅಂದ್ರೆ ಫೋಟೋಶಾಪ್. ಓಕೆನಾ, ಫೋಟೋಶಾಪ್. ಇನ್ನೊಂದು ಏನಿದೆ, ನಿಮ್ಗೆ PDF ನಲ್ಲಿ ಒಂದು ಮೇನ್ ಫೈಲ್ ಇರುತ್ತೆ, ಅದು ಫುಲ್ HD ಫೈಲ್ ಇರುತ್ತೆ. ಓಕೆನಾ, ಅದನ್ನ ನೀವು ಬೇಕಾದ್ರೆ ಪೋಸ್ಟರ್ ನಲ್ಲಿ ಅಥವಾ ಬ್ಯಾನರ್ಸ್ ನಲ್ಲಿ ಕೂಡ ಹಾಕಕ್ಕೆ ಈಸಿಯಾಗಿ ಇರುತ್ತೆ. ಓಕೆನಾ, ಈ ಫೋಟೋಶಾಪ್ ನಲ್ಲಿ ಈ ಫೋಟೋಶಾಪ್ ಫೈಲ್ ಯಾವ ತರ ಇರುತ್ತೆ ಅಂದ್ರೆ ಇಲ್ಲಿ ನೋಡಿ, ಫುಲ್ HD ಆಗಿರುತ್ತೆ. ಅದನ್ನ ನೀವು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಓಕೆನಾ, ಇದಕ್ಕೆ ಬ್ಯಾಕ್ ಗ್ರೌಂಡ್ ಇರಂಗಿಲ್ಲ, ನೀವು ಯಾವ ಫೋಟೋ ಮೇಲೆ ಹಾಕಿದ್ರು ಕೂಡ ನೀವು ಅಲ್ಲಿ ಸೆಟ್ ಆಗುತ್ತೆ. ಓಕೆನಾ, ಈ ತರ ಫೈಲ್ಸ್ ನಿಮ್ಗೆ ಸಿಗ್ತವೆ. ಓಕೆನಾ, ಓಕೆನಾ, ಇದು ನ್ಯೂ ಸರ್ವಿಸಸ್ ಇದೆ. ನಿಮ್ಗೆ ಡೌಟ್ಸ್ ಏನಾದ್ರು ಇದ್ರೆ ನಮ್ಮ ಕಂಪ್ಲೇಂಟ್ಸ್ ನಂಬರಿಗೆ ಕಾಲ್ ಮಾಡ್ಬೋದು. ಓಕೆನಾ, ನಿಮಗೆ ಕಂಪ್ಲೇಂಟ್ಸ್ ಅಲ್ಲಿ ಇನ್ನೊಂದು ಆಪ್ಷನ್ ಬರುತ್ತೆ ಲೋಗೋ ಅಂತ, ಅಲ್ಲಿ ಲೋಗೋನಲ್ಲಿ ನೀವು ಕಂಪ್ಲೇಂಟ್ಸ್ ಮಾಡ್ಬೋದು. ಓಕೆನಾ, ಓಕೆ, ಥ್ಯಾಂಕ್ಸ್.